ಕೊಣ್ಣೂರಿನಲ್ಲಿ ವರುಣನ ಆರ್ಭಟ ಮುಂದುವರೆದಿದ್ದು ಭದ್ರಾ ನದಿಯ ಅಬ್ಬರಕ್ಕೆ ತೋಟಗಳು ಮುಳುಗಿವೆ. ಭದ್ರೆ ನೀರಿನಲ್ಲಿ ಸಂತೆ ಮೈದಾನದ ಕಟ್ಟಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದು ಕಡೆ ರಾಜ್ಯಾದ್ಯಂತ ವರುಣನ ಆರ್ಭಟ ಹೆಚ್ಚಾಗಿದ್ದು ಕೆಲವು ಕಡೆ ಈಗಾಗಲೇ ಪ್ರವಾಹ ಕೂಡ ಉಂಟಾಗಿದೆ. ಇನ್ನು ಕೆಲವೊಂದು ಕಡೆ ಪ್ರವಾಹದ ಭೀತಿ ಕೂಡ ಎದುರಾಗಿರುವಂಥದ್ದು. ಇತ್ತ ಭದ್ರಾ ನದಿಯ ಅಬ್ಬರಕ್ಕೆ ಅಕ್ಕಪಕ್ಕದ ತೋಟಗಳು ಸಂಪೂರ್ಣವಾಗಿ ಮುಳುಗಿ ಹೋಗಿವೆ. ಭದ್ರೆ ನೀರಿನಲ್ಲಿ ಸಂತೆ ಮೈದಾನದ ಕಟ್ಟಡ ಕೂಡ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಗಮನಿಸ್ತಾ ಇದ್ದೀರಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ತೋಟಗಳು ಯಾವ ರೀತಿ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ ಅನ್ನೋದರ ಕುರಿತಾಗಿ. ಬಾಳೆಹೊನ್ನೂರು ಪಟ್ಟಣದ ಒಳಗೆ ನುಗ್ಗಿದ ಭದ್ರಾ ನೀರು. ಇನ್ನು ನದಿ ಪಾತ್ರದ ಅಡಿಕೆ, ಕಾಫಿ ತೋಟ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ದು ಸದ್ಯ ರೈತರು ಕಂಗಾಲಾಗಿದ್ದಾರೆ. ಬಾಳೆಹೊನ್ನೂರು ಪಟ್ಟಣದ ಒಳಗೆ ಭದ್ರಾ ಡ್ಯಾಂನ ನೀರು ಒಳನುಗ್ಗಿದ್ದು ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗಿದೆ. 2 ವರ್ಷಗಳ ಬಳಿಕ ಮತ್ತೆ ಈಗ ನೆರೆಯ ಪರಿಸ್ಥಿತಿ ಕಾಣಿಸಿಕೊಂಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಸಂತೆ ಮೈದಾನದ ಪ್ರವೇಶಕ್ಕೆ ನಿಷೇಧವನ್ನ ಕೂಡ ಹೇರಲಾಗಿದೆ. ಸದ್ಯ ಜನರ ಓಡಾಟಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರಿನಲ್ಲಿ ಸದ್ಯ ನೆರೆಯ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರು ಹಾಗೆ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಹೆಬ್ಬಾಳೆ ಸೇತುವೆ ಮೇಲೆ ಜೀಪ್ ಚಾಲನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೀಪ್ ವಶಪಡಿಸಿಕೊಂಡ ಕಳಸ ಪೊಲೀಸರು. ಚಾಲಕ ಪವನ್ ಕುಮಾರ್ ವಿರುದ್ಧ ಸದ್ಯ ದೂರು ದಾಖಲಾಗಿದೆ. BNS 281 ಅಡಿಯಲ್ಲಿ ಪ್ರಕರಣ ದಾಖಲಾಗಿದೆ. ಸೇತುವೆ ಬಳಿ ಬ್ಯಾರಿಕೇಡ್ ಹಾಕಿ ನಿರ್ಬಂಧಿಸಿದ್ರು. ಇನ್ನು ಪೊಲೀಸರ ಸೂಚನೆಗೆ ಇಲ್ಲೊಬ್ಬ ಚಾಲಕ ಡೋಂಟ್ ಕೇರ್ ಎಂದಿದ್ದ. ಸೇತುವೆ ಮುಳುಗಿದ್ರೂ ಕೂಡ ಅದರಲ್ಲೇ ಜೀಪನ್ನ ಚಾಲನೆ ಮಾಡಿದ್ದ. ಸದ್ಯ ಈಗ ಜೀಪ್ ಚಾಲನೆ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತನನ್ನ ಅಂದ್ರೆ ಚಾಲಕನನ್ನ ಕಳಸ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಕಳಸ ಟು ಹೊರನಾಡು ಸಂಪರ್ಕ ಕಲ್ಪಿಸುವ ಸೇತುವೆ ಮೇಲೆ ಯಾರು ಕೂಡ ಓಡಾಡಬಾರದು ಅಂತ ಹೇಳಿ ಬ್ಯಾರಿಕೇಡ್ಗಳನ್ನ ಹಾಕಿ ನಿರ್ಬಂಧ ಮಾಡಿದ್ರೂ ಕೂಡ ಪೊಲೀಸರ ಸೂಚನೆಗೆ ಕ್ಯಾರೆ ಎನ್ನದೆ ಈ ಚಾಲಕ ಜೀಪನ್ನ ಚಲಾಯಿಸಿದ್ದ. ಸದ್ಯ ಜೀಪನ್ನ ವಶಪಡಿಸಿಕೊಂಡಿದ್ದು ಇನ್ನು ಚಾಲಕನನ್ನ ಬಂಧಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಕಳಸ ತಾಲೂಕಿನಲ್ಲಿ ನಡೆದಿರುವಂತಹ ಘಟನೆ ಇದು. ಸದ್ಯಕ್ಕಿಲ್ಲಿ ಅಪಾಯ ಇದೆ, ಯಾರು ಕೂಡ ವಾಹನ ಸವಾರರು ಬರಬೇಡಿ, ಹಾಗೆ ಪಾದಚಾರಿಗಳು ಕೂಡ ಈ ಸೇತುವೆ ಮೇಲೆ ಬರುವಂತಿಲ್ಲ ಅಂತ ಹೇಳಿ ಪೊಲೀಸರು ಕಟ್ಟೆಚ್ಚರವನ್ನ ವಹಿಸಿದ್ರು ಕೂಡ, ಬ್ಯಾರಿಕೇಡ್ಗಳನ್ನ ಹಾಕಿದ್ರೂ ಕೂಡ ಯಾವುದನ್ನು ಕೂಡ ಲೆಕ್ಕಿಸದೆ ಇಲ್ಲೊಬ್ಬ ಜೀಪ್ ಚಾಲಕ ತನ್ಪಾಡಿಗೆ ತಾನು ಆ ರಸ್ತೆಯಲ್ಲಿ ಬಂದಿದ್ದ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸಬಹುದು ಸದ್ಯದ ಸೇತುವೆ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಹೀಗಾಗಿ ಸದ್ಯ ಈ ಚಾಲಕನನ್ನ ಆತನ ಫೋಟೋವನ್ನ ಕೂಡ ನಾವು ನಿಮ್ಗೆ ತೋರಿಸ್ತಾ ಇದ್ದೀವಿ. ಈ ಚಾಲಕನನ್ನ ಕಳಸ ಪೊಲೀಸರು ಬಂಧಿಸಿದ್ದಾರೆ. ಈತನ ಹೆಸರು ಪವನ್ ಕುಮಾರ್ ಅಂತ ಕೂಡ ತಿಳಿದು ಬಂದಿದೆ. ದೂರು ಕೂಡ ದಾಖಲಾಗಿದ್ದು BNS 281 ಅಡಿಯಲ್ಲಿ ಪ್ರಕರಣವನ್ನ ಕಳಸ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ. ತಳ್ಳಿತ್ರಿ ಗಾಡಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60,
ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ